ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ದಯಾನಂದ್ ಬೊಂಗಾಳೆ. ಸ್ನೇಹಿತರೆ, ಭಾಳಷ್ಟು ಜನ ನನಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸರ್, ನಾನು ಇಂಟ್ರಾಡೇ ಟ್ರೇಡರು, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರು, ನಾನು ಸ್ವಿಂಗ್ ಟ್ರೇಡರು. ಸೊ ಕ್ಯಾಂಡಲ್ ಸ್ಟಿಕ್ಸ್ ನೋಡುವಾಗ, ಇಂಡಿಕೇಟರ್ಸ್ಗಳನ್ನು ನೋಡುವಾಗ ಯಾವ ಟೈಮ್ ಫ್ರೇಮ್ನ ಒಂದು ಯೂಸ್ ಮಾಡಬೇಕು ಅಂತ. ಸೊ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂದರೆ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಸಮಯಕ್ಕೋಸ್ಕರ ಹೂಡಿಕೆ ಮಾಡಿ ವೆಯ್ಟ್ ಮಾಡ್ತೀನಿ, ಒಳ್ಳೆ ಲಾಭ ಬರಲಿ, ಒಳ್ಳೆ ಸಂಪತ್ತು ಕ್ರಿಯೇಟ್ ಆಗಲಿ ಅಂತ ಅಂದ್ಕೊಳೋರು ಹೆಚ್ಚಾಗಿ 3 ವೆರೈಟಿಯ ಒಂದು ಟೈಮ್ ಫ್ರೇಮ್ನ ನೋಡಬೇಕು. ಮೊದಲನೇದಾಗಿ ಮಂತ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಲುಕಿಂಗ್ ಅಟ್ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತಾ ಇದ್ದೀರಿ ಅಂತ ಭಾವಿಸಿ, ಒಂದು ಕ್ಯಾಂಡಲ್ ಅಂತಂದರೆ ಒಂದು ತಿಂಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. 1ನೇ ತಾರೀಕಿಂದ 31ನೇ ತಾರೀಕು ತನಕ ಸೇರಿಕೊಂಡ್ರೆ ಒಂದು ಕ್ಯಾಂಡಲ್ ಆಗುತ್ತೆ. ಸೊ ಈ ಮಂತ್ಲಿ ಕ್ಯಾಂಡಲ್ ನಮ್ಗೆ ಏನು ಹೇಳುತ್ತೆ ಅಂದರೆ ಡೈರೆಕ್ಷನ್ಸ್ನ ಕೊಡುತ್ತೆ ನಮಗೆ. ಮಾರ್ಕೆಟು ಮೇಲ್ಮುಖವಾಗಿ ಹೋಗ್ತಾ ಇದೆನೋ ಅಥವಾ ಕೆಳಮುಖದಲ್ಲಿ ಬೀಳ್ತಾ ಇದೆನೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎರಡನೇದಾಗಿ ವೀಕ್ಲಿ ಕ್ಯಾಂಡಲ್ಸ್ ಕೂಡ ನೋಡಬೇಕು, ಅಥವಾ ವೀಕ್ಲಿ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡ್ಬೋದು ವೀಕ್ಲಿಗೋಸ್ಕರ, ಅಂದರೆ ವಾರದ ಟೈಮ್ ಫ್ರೇಮ್ ತೊಗೊಳ್ತಕ್ಕಂಥದ್ದು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಐ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್, ಒಂದು ತಿಂಗಳ ಒಂದು ಟೈಮ್ ಫ್ರೇಮ್ ನೋಡೋದು ನಾವು ಎದಕ್ಕೆ ಅಂದರೆ ಯಾವ ಟ್ರೆಂಡಲ್ಲಿದೆ ಅಂತ ನೋಡ್ತೀವಿ. ಸುಮ್ಮನೆ ಗೊತ್ತಾಗುತ್ತೆ ಮಾರ್ಕೆಟ್ ಬುಲ್ಲಿಶ್ ಇದೆನೋ ಬೇರಿಶ್ ಇದೆನೋ ಅಂತ ಗೊತ್ತಾಯಿತು. ಸರ್, ಎಲ್ಲಿಗೆ ಸಪೋರ್ಟ್ ಸಿಗುತ್ತೆ, ಸರ್ ಸಪೋರ್ಟ್ ಎಲ್ಲಿಗಿರ್ಬೋದು, ರೆಸಿಸ್ಟೆನ್ಸ್ ಎಲ್ಲಿಗಿರ್ಬೋದು ಅನ್ನೋದು ನಮಗೆ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ಗೊತ್ತಾಗುತ್ತೆ. ಎಸ್, ಗೊತ್ತಾಯ್ತು. ಈಗ ವೀಕ್ಲಿ ಟೈಮ್ ಫ್ರೇಮ್ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಾಯಿತು ಸರ್. ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ನೆಕ್ಸ್ಟ್ ಏನು ನೋಡಬೇಕು ಅಂದರೆ ಡೇ ಟೈಮ್ ಫ್ರೇಮ್. ಅಂದರೆ ನಮಗೆ ಒಂದು ವೀಕ್ಲಿಯಲ್ಲಿ ಸಿಕ್ಕಿರ್ತಕ್ಕಂಥ ಸಪೋರ್ಟ್ ರೆಸಿಸ್ಟೆನ್ಸಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಡೈಲಿ ಕ್ಯಾಂಡಲ್ ಸ್ಟಿಕ್ಸ್ನಲ್ಲೋ ಒಂದು ಕನ್ಫರ್ಮೇಷನು, ಅಥವಾ ಡೈಲಿ ಟೈಮ್ ಫ್ರೇಮ್ನಲ್ಲಿ ಇಂಡಿಕೇಟ್ರು ಕನ್ಫರ್ಮೇಷನ್ ಕೊಡಬೇಕು ನಮಗೆ. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ 3 ಟೈಮ್ ಫ್ರೇಮ್ ವೆರಿ ಇಂಪಾರ್ಟೆಂಟ್. ಒಂದು ಮಂತ್ಲಿ, ಇನ್ನೊಂದು ವೀಕ್ಲಿ, ಇನ್ನೊಂದು ಡೇ ಟೈಮ್ ಫ್ರೇಮ್. ಸೊ ಈ 3 ಪರಿಗಣಿಸಬೇಕಾಗ್ತದೆ. ಸೊ ಹಾಗಾದರೆ ಸರ್, ನಾನು ಇಂಟ್ರಾಡೇ ಟ್ರೇಡರು ಅಥವಾ ಸ್ವಿಂಗ್ ಟ್ರೇಡರ್, ನಾನು ಒಂದು 10-15 ದಿನಕ್ಕೋಸ್ಕರ ಇರ್ತಕ್ಕಂಥವನು, ನಾವೇನು ಮಾಡಬೇಕು? ನಾನು ಒಂದೊಂದೇ ಬಿಡಿಸಿ ಹೇಳ್ತೀನಿ. ಇಂಟ್ರಾಡೇ ಟ್ರೇಡರ್ಸ್ ದಯವಿಟ್ಟು 1 ನಿಮಿಷ 2 ನಿಮಿಷದ್ದು ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ನೋಡ್ತಕ್ಕಂಥದ್ದು, ಅಥವಾ 1 ನಿಮಿಷ 2 ನಿಮಿಷಕ್ಕೋಸ್ಕರ ಇಂಡಿಕೇಟರ್ಗಳನ್ನು ನೋಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ. ಇದು ಯಾವುದೇ ರೀತಿಯ ಸಜೆಷನ್ಸ್ ಅಂತಲ್ಲ, ಔಟ್ ಆಫ್ ಮೈ ಎಕ್ಸ್ಪೀರಿಯೆನ್ಸ್, 13-14 ವರ್ಷಗಳ ಎಕ್ಸ್ಪೀರಿಯೆನ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. 1-2 ನಿಮಿಷದಲ್ಲಿ ಏನೂ ಆಗಲ್ಲ. ಅಟ್ಲೀಸ್ಟ್ ಇಂಟ್ರಾಡೇ ಟ್ರೇಡರ್ಸು 15 ನಿಮಿಷದ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ನ ನೋಡಬೇಕು. ಸೊ ಈ 15 ನಿಮಿಷದಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಂದು ಸಪೋರ್ಟು, ಒಂದು ರೆಸಿಸ್ಟೆನ್ಸ್ ಗೊತ್ತಾದರೆ ಅದಕ್ಕೆ 5 ನಿಮಿಷದ ಕ್ಯಾಂಡಲ್ನ ಕನ್ಫರ್ಮೇಷನ್ ಕ್ಯಾಂಡಲ್ ಆಗೋ, ಅಥವಾ 5 ನಿಮಿಷದ ಟೈಮ್ ಫ್ರೇಮ್ನಲ್ಲಿ ಒಂದು ಇಂಡಿಕೇಟರ್ ಕನ್ಫರ್ಮೇಷನ್ ಆಗೋ ತೊಗೋಬೋದು. ಸರ್, ಹಾಗಾದರೆ ನಾನು ಸ್ವಿಂಗ್ ಟ್ರೇಡರ್ ಸರ್, 15 ದಿನ 20 ದಿನಗಳ ಕಾಲ ನಾನು ಹೂಡಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾವ ಟೈಮ್ ಫ್ರೇಮ್ ನೋಡಬೇಕು ಅಂದರೆ ಡೈಲಿ ಟೈಮ್ ಫ್ರೇಮ್ ಇಸ್ ದ ಬೆಸ್ಟ್ ಫಾರ್ ದಿ ಸ್ವಿಂಗ್ ಟ್ರೇಡರ್ಸ್. ಸೊ ಅಂದರೆ ಪ್ರತಿ ದಿನಗಳ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ತಾ ಹೋಗ್ಬೋದು, ಅಥವಾ ಒಂದು ದಿನಕ್ಕೆ ಸಂಬಂಧಪಟ್ಟಂಥ ಇಂಡಿಕೇಟರ್ಗಳನ್ನು ನೋಡ್ತಕ್ಕಂಥದ್ದು. ಸೊ ಇಷ್ಟು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟ ಆಯಿತು ನನಗೆ. ಯಾಕಂದರೆ ಕೆಲವೊಬ್ಬರು 1 ಸೆಕೆಂಡಿನ ಟೈಮ್ ಫ್ರೇಮ್ಗಳನ್ನು ಕೂಡ ನೋಡ್ತಾರೆ, ಅವ್ರಿಗೆ ಸ್ಕ್ಯಾಲ್ಪರ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ 1 ಸೆಕೆಂಡು 1 ನಿಮಿಷದಲ್ಲಿ ಏನೂ ಆಗಲ್ಲ. ಸೊ ಆಲ್ವೇಸ್ ಬಿಗ್ಗರ್ ಟೈಮ್ ಫ್ರೇಮ್ ಈಸ್ ಮೋರ್ ಬೆಟರ್ ಫಾರ್ ದಿ ಅಕ್ಯುರಸಿ. ಸೊ ಒಂದು ಅಕ್ಯುರಸಿ ಹತ್ತಿರ ಇರ್ತಕ್ಕಂಥದ್ದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಥವಾ ಒಂದು ಡ್ಯೂರೇಷನ್ನು ಅಥವಾ ಒಂದು ಟೈಮ್ ಫ್ರೇಮ್ ಯಾವುದು ಅಂತ ಕೇಳಿದ್ರೆ ದ ಬಿಗ್ಗರ್ ದಿ ಟೈಮ್ ಫ್ರೇಮ್ ಬೆಟರ್ ಇಸ್ ದಿ ಅಕ್ಯುರಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ಯಾರು ದೂರ ಊರಿನಿಂದ ಬೆಂಗಳೂರಿನ ರಾಜಾಜಿನಗರ ಫಸ್ಟ್ ಬ್ಲಾಕ್ ಸೆಮಿನಾರ್ಗಳಿಗೆ ಪ್ರತಿ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ನಡೆಯುವಂತಹ ಒಂದು ಸೆಮಿನಾರಿಗೆ ಬರಲಿಕ್ಕೆ ಆಗಲ್ಲ ಅನಿಸುತ್ತೆ, ಅವರು ಪ್ಲೇಸ್ಟೋರ್ನಲ್ಲಿ ಹೋಗಿ CA ದಯಾನಂದ್ ಬೊಂಗಾಳೆ ಅಂತ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಫಂಡಮೆಂಟಲ್ಸ್ ಅಂದ್ರೇನು, ಬೇಸಿಕ್ಸ್ ಏನು, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಹೇಗೆ ಮಾಡೋದು, ಇಂಡಿಕೇಟರ್ಗಳನ್ನು ಹೇಗೆ ಯೂಸ್ ಮಾಡ್ತಕ್ಕಂಥದ್ದು, ಹೆಡ್ಜಿಂಗ್ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಆಪ್ಷನ್ಸ್ ಅಂದ್ರೇನು, ಸಪ್ತ ಸ್ವರಗಳು ಅಂದ್ರೇನು, ವರ್ಲ್ಡ್ ಕ್ಲಾಸ್ 20 ಹೆಡ್ಜಿಂಗ್ ಸ್ಟ್ರಾಟಜಿಗಳನ್ನು ಕಲಿಬೋದು ಮನೆಯಲ್ಲೇ ಕೂತ್ಕೊಂಡು. ಚೆನ್ನಾಗಿ ಕಲೀರಿ, ಚೆನ್ನಾಗಿ ಗಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.
ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.